ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟ. ಅವರು ಮತ್ತು ಅವರ ತಮ್ಮ ನಾವೆಲ್ಲರೂ ಕೂಡ ಒಟ್ಟಿಗೆ ಸ್ಕೂಲಿಂದ ಬಂದೆ. ಬಹುಶಃ ನಾನು 8-9 ವರ್ಷದಿಂದ ನನಗೆ ಯಾವಾಗ 8-9 ವರ್ಷ ಆಗಿತ್ತು ಅವಾಗಿಂದ ನೋಡ್ತಾ ಇದ್ದೆ. ಅವರಷ್ಟು ಸ್ನೇಹಜೀವಿ ಮತ್ತು ತಾಳ್ಮೆ ಇರುವಂಥ ವ್ಯಕ್ತಿ ಬಹುಶಃ ನಾನು ಇನ್ನೂ ನೋಡಿಲ್ಲ. ಎಲ್ಲರಿಗೂ ಒಳ್ಳೇದು ಬಯಸೋರು, ಯಾರ ಬಗ್ಗೆನೂ ಕೂಡ ಅಸೂಯೆ ಮಾತಾಗಲಿ ಅಥವಾ ಹೊಟ್ಟೆ ಕಿಚ್ಚಿನ ಮಾತಾಗಲಿ ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಎಲ್ಲರಿಗೂ ಒಳ್ಳೇದನ್ನು ಬಯಸ್ತಂಥವ್ರು. ಹಿ ವಾಸ್ ಲೈಕ್ ಎನ್ ಎಲ್ಡರ್ ಬ್ರದರ್ ಟು ಮೀ. ಇವತ್ತು ಅವರು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ನಂಬಕ್ಕಾಗ್ತಾಯಿಲ್ಲ. ಈಗಲೂ ಕೂಡ ಖರ್ಗೆ ಸಾಹೇಬ್ರು ನಾನು ಫೋನ್ ಮಾಡಿ ಯಾಕಿನ್ನ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ನಮ್ಮ ತಾಯಿಯವ್ರಿಗೆ ಕೂಡ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಗ್ರೇಟ್ ಲಾಸ್, ಇಟ್ಸ್ ಅ ಪರ್ಸ್ನಲ್ ಟ್ರಾಜಿಡಿ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಆಮೇಲೆ ಪಕ್ಷ ನಿಷ್ಠೆ ಅವರಿಂದ ನಮ್ಮ ಯುವಕರು ಕಲೀಬೇಕು. ತಮಿಳ್ನಾಡಿಗೆ ಹಾಕಿದ್ರೆ ತಮಿಳ್ನಾಡಿಗೆ ಹೋಗೋರು, ಮಹಾರಾಷ್ಟ್ರಕ್ಕೆ ಹಾಕಿದ್ರೆ ಮಹಾರಾಷ್ಟ್ರಕ್ಕೆ ಹೋಗೋರು, ಅಸ್ಸಾಮಿಗೆ ಹೋಗೋರು, ಇಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಅವ್ರ ಸಹಕಾರ ಬೇಕಾಗಿದ್ರೆ ಅಲ್ಲೂ ಕೂಡ ಕೆಲಸ ಮಾಡೋರು. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದ್ರು. ಈಗಲೂ ಕೂಡ ಮುಂದಿನ ಬಾರಿ ಅವರಿಗೆ ಎಲ್ಲಾದರೂ ಅವಕಾಶ ಇದ್ದಿದ್ರೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಅವರ ಪರಿಶ್ರಮಕ್ಕೆ ತಕ್ಕ ಸೂಕ್ತವಾದಂಥ ಕೂಲಿ ಕೊಡಬೇಕು ಅಂತ ಕೂಡ ಅವರು ಈ ಸರಿ ತೀರ್ಮಾನ ಮಾಡಿದರು. ಭಾಳ ದೊಡ್ಡ ದುರ್ದೈವ. ಬಹಳ ಸರಳ ಜೀವಿ ಇದೆ, ಸ್ಥಾನಮಾನದ ಅಪೇಕ್ಷೆ ಇರಲಿಲ್ಲ. ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ. ದೇವರಾಜ ಸರ್ ಮೊಮ್ಮಗ ಇದರಂತಾನೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಮಾಧ್ಯಮದವರಿಗೆ ಇವತ್ತು ಗೊತ್ತಾಗಿರ್ಬೋದು ಭಾಳಷ್ಟು ಜನರಿಗೆ. ಎಲ್ಲೂ ಕೂಡ ಅಹಂಕಾರ, ಅಹಮ್ಮು, ದಿಮಾಕ್ ಎಲ್ಲೂ ಕೂಡ ಇರಲಿಲ್ಲ. ಇವತ್ತು ಇನ್ನೂ ಕೂಡ ದೇವರಾಜ ಅರಸು ಅವರ ಹೆಸರು ಮೇಲೆ ನಾವೆಲ್ಲ ಓಟ್ ತಗೋತೀವಿ. ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋಂಗೆ ಮಾಡಿಲ್ಲ. ಒಂದು ಭಾಳ ರಿಯಲಿ ನಾನು ಹೇಳ್ದಂಗೆ ಐ ಹ್ಯಾವ್ ನೆವರ್ ಸೀನ್ ಅ ಮ್ಯಾನ್ ಹೂ ಇಸ್ ಮೋರ್ ಪೇಷಂಟ್ ದೆನ್. ಎಲ್ಲರಿಗೂ ಒಳ್ಳೇದು ಬಯಸೋರು, ಅಸೂಯೆ ಅನ್ನೋದಿಲ್ಲ ಮನುಷ್ಯನಲ್ಲಿ. ದೇವೇಗೌಡರು ರಾಜ್ಯಸಭಾ ಟಿಕೆಟ್ ಅನ್ನು ನಿರಾಕರಿಸಿದ್ರು ಬಿಜೆಪಿ. ಅದು ನೋಡಿ ಇದರ್ ಪಾರ್ಟಿ ಪಾಲಿಸಿ ಅಲ್ಲ. BJP ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, BJP JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. Sir, there is a crucial meeting of India Alliance in Delhi, but your own partner Aam Aadmi Party and DMK are not participating in it. CPIM also has some opposition during the election campaign. Whatever it is, when it comes to fighting communal forces and the current dispensation on certain constitutional matters, we are all one. Whether it is AAP, whether it is DMK, whether it is Congress, whether it is TMC. You have seen what has happened in Bihar, West Bengal, you have seen what has happened in Tamil Nadu. Yes, there might be certain differences, but nothing is bigger than the constitution, nothing is bigger than the stability for the country. So JDS BJP ಮೈತ್ರಿ ಡೇ ಬೈ ಡೇ ವೀಕ್ ಆಗ್ತಿದೆ ಅಂತಾನೆ ಅನ್ಸಲ್ವಾ ಸರ್? ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮನ್ಸು ಗೆಲ್ಲಬೇಕಂತ ನಮ್ದಿದೆ ಅಷ್ಟೇ. ಅವ್ರದ್ದು ಮೈತ್ರಿ ತೊಗೊಂಡು ನಮ್ಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಲಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP, IT, ED, CBI ಇರಲಿಲ್ಲ ಅಂದರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಸರ್, ಇನ್ ಬಿಟ್ವೀನ್ ಬಿಜೆಪಿ ಅಲ್ಲ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ, JDS ನವರು ಕೂಡ 3ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. MLC ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗುತ್ತೆ, ಜಯಬೇರಿ ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆದಿದೆ ಅಂತ ಹೇಳ್ತಾರೆ, ಬಟ್ ಮುನ್ಸ್ಕೊಂಡಿದ್ದಾರೆ, ಇನ್ನೂ ಕೈ ಸಿಗ್ತಾ ಇಲ್ಲ ಅವರು ಪಕ್ಷದ ಮೇಲೆ ಅಂತ. ಯಾರು ಹೇಳಿದ್ರು? ನಿಮ್ಮ ಕೈ ಸಿಗ್ತಾ ಇಲ್ಲ ಅಂದರೆ ಅವ್ರು ಮುನ್ಸ್ಕೊಂಡಿದ್ದಾರೆ ಅಂತ ಅರ್ಥನಾ? ಮುನ್ಸ್ಕೊಂಡಿದ್ದಾರೆ ಅವರು. ಯಾರು ಎಲ್ಲಿ ಹೇಳಿದ್ದಾರೆ ಹೇಳಿ? ಈಗ ಮಾಧ್ಯಮ ಸ್ನೇಹಿತರ ಕೈಗೆ ಸಿಗ್ತಾ ಇಲ್ಲ ಅಂದ ತಕ್ಷಣ ಮುನ್ಸು ಅಂದರೆ ಹೆಂಗೆ ಹೇಳೋಕ್ಕಾಗ್ತದ? ನಮ್ಮ ಕೈಗೆ ಸಿಕ್ಕಿದ್ದಾರೆ, ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಿದ್ದಾರೆ,
ಅವರ ದಿನಚರಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ರಾಮಲಿಂಗ ಅದೇ ಖಾತೆ ಮುಂದುವರಿಯುತ್ತಾರೆ, ಯಥಾಸ್ಥಿತಿ ಮುಂದುವರಿಯುತ್ತಾ? ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವರಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾವೆಲ್ಲ ಮಾತಾಡೋದು ಅಪ್ರಸ್ತುತ ಅಲ್ವಾ? ಯಾರು ಸಂಬಂಧಪಟ್ಟವ್ರು ಮಾತಾಡಿದ್ಮೇಲೆ ಇಟ್ ಡಸ್ ನಾಟ್ ಮ್ಯಾಟರ್ ವಾಟ್ ಐ ಹ್ಯಾವ್ ಟು ಸೇ. ಸರ್, ಕೃಷ್ಣ ಬೈರೇಗೌಡರು ಕೂಡ BDA BMRD ಅನ್ನು ಕೂಡ ಸೇರಿಸಿ ನನಗೆ ಕೊಡಿ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬೆಂಗಳೂರು ಉಸ್ತುವಾರಿ ಆದವ್ರಿಗೆ ಎಲ್ಲಾ ಲೋಕಲ್ ಬಾಡೀಸ್ ಇನ್ಕ್ಲೂಡ್ ಆಗ್ತಾ ಇದ್ರು, ಒಟ್ಟು ಸೇರಿಸಿ ಕೊಡಿ. ಆದ್ರೆ ಕೃಷ್ಣ ಬೈರೇಗೌಡರಿಗೆ ಯಾಕೆ ಮೇಜರ್ ಇವನ್ನ ಕೈ ಬಿಟ್ರು ಅಂತ ನೋಡಿ, ಅದು ವರಿಷ್ಠ ತೀರ್ಮಾನ. ಆಮೇಲೆ ಅದೇನಿದೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳೇ ಹೇಳ್ಬೋದು. ಸಾರಿ, ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ಥರದ್ದೆಲ್ಲ ಇದೆ. ಹೆಚ್ಚಾಗಿ ಇಲ್ಲಿ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಏನು ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸ್ವಲ್ಪ ನಮಗೆ ತಿಳ್ಕೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.